Hello students, welcome back to our English class. In this class, we will discuss about most expected question and answers from the lesson ಓರು ಮನುಷ್ಯಾನ್. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಓರು ಮನುಷ್ಯಾನ್ ಅನ್ನುವಂಥ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು, ಅದಕ್ಕೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಈ ಪಾಠಕ್ಕೆ ಟೀಚಿಂಗ್ ಅವರ್ಸ್ 5 hours ಅಂತ ಕೊಟ್ಟಿದ್ದಾರೆ. 5 ಗಂಟೆ ಪಾಠ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಪಾಠಕ್ಕೆ 5 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. ಈ ಪಾಠದಿಂದ 5 ಮಾರ್ಕ್ಸ್ಗೆ ಕ್ವಶನನ್ನು ಕೇಳ್ತಾರೆ. ಅಂದರೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನು ತಿಳ್ಕೊಂಡು ನಾವು ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನನ್ನು ಕೇಳಿದರೆ 5 ಮಾರ್ಕ್ಸ್ ಆಗುತ್ತೆ. ಅಥವಾ ಅದರ ಬದಲಾಗಿ ಡೈರೆಕ್ಟಾಗಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಒಂದು 4 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ರು ಕೂಡ 5 ಮಾರ್ಕ್ಸ್ ಆಗುತ್ತೆ. ಸೊ ಎಲ್ಲ ರೀತಿಯಿಂದ ತಾವು ಓದ್ಕೊಂಡು ರೆಡಿಯಾಗಿ ಹೋಗಿದ್ರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಅನ್ನು ಕೇಳಿದ್ರು ಕೂಡ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಮುಖ್ಯವಾಗಿ ಈ ಪಾಠದಲ್ಲಿ ಮಲ್ಟಿಪಲ್ ಚಾಯ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗಿ ಈ ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಟ್ಟಂಗೆ ಕ್ವಿಜ್ ಅನ್ನು ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿ ಆ ಕ್ವಿಜ್ ಅನ್ನು ಅಟೆಂಡ್ ಮಾಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ತಮಗೆ ಪರ್ಫೆಕ್ಷನ್ ಬರುತ್ತೆ ಅಂತ ಹೇಳ್ತಾ, ಹಾಗೆ 4 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ PDF ಫಾರ್ಮೆಟಲ್ಲಿ ನೋಟ್ಸನ್ನು ರೆಡಿ ಮಾಡಿ ಅದನ್ನು ಕೂಡ ಲಿಂಕ್ ಕೊಟ್ಟಿದ್ದೀನಿ. ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ಈ ಪಾಠದಿಂದ ಮುಖ್ಯವಾಗಿ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಅಲ್ಲಿ ಈ ರೀತಿಯಾಗಿ ಕ್ವಶನ್ ಅನ್ನು ಕೇಳ್ಬೋದು. ಮೆನ್ಷನ್ ಎನಿ 2 ಆಫ್ ದ ಡೈಲಿ ಅಕರೆನ್ಸಸ್ ಇನ್ ದ ಬಿಗ್ ಸಿಟಿ ಅಕಾರ್ಡಿಂಗ್ ಟು ದ ನರೇಟರ್. ಈ ಪಾಠನ ತಾವು ಕೇಳಿರ್ತೀರಾ, ಓದಿರ್ತೀರಾ, ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ನರೇಟರ್ ಎಲ್ಲ ತುಂಬ ದೂರದಲ್ಲಿ, ತಮ್ಮ ಊರಿಂದ 1500 ಮೈಲ್ ದೂರದಲ್ಲಿ ಒಂದು ಮೌಂಟೇನಲ್ಲಿ ಬಿಗ್ ಸಿಟಿನಲ್ಲಿ ಇರ್ತಾರೆ. ಆ ಸಿಟಿ ಎಂಥದಿತ್ತು ಅಂತ ಸ್ಟಾರ್ಟಿಂಗಲ್ಲೇ ಅವರು ವರ್ಣನೆ ಮಾಡ್ತಾ ಹೋಗ್ತಾರೆ. ಆ ಸಿಟಿನಲ್ಲಿ ಡೈಲಿ ನಡೀತಕ್ಕಂಥ ಯಾವುದಾದ್ರೂ 2 ಘಟನಾವಳಿಗಳನ್ನ ಇಲ್ಲಿ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ತಾವು ತುಂಬ ಈಸಿಯಾಗಿ ಬರಿಬಹುದು. 2 ಆಫ್ ದ ಡೈಲಿ ಅಕರೆನ್ಸಸ್ ಇನ್ ದ ಬಿಗ್ ಸಿಟಿ ವರ್ ಮರ್ಡರ್ ಆ್ಯಂಡ್ ರಾಬರಿ. ಅಲ್ಲಿ ದಿನ ಕೇಳಕ್ಕೆ ಸಿಗ್ತಾ ಇತ್ತು, ದಿನ ನೋಡೋಕೆ ಸಿಗ್ತಾ ಇತ್ತು. ಏನದು? ಮರ್ಡರ್ ನಡೀತಾನೆ ಇತ್ತು, ಹಾಗೆ ರಾಬರಿ ದರೋಡೆ ಕೂಡ ನಡೀತಾ ಇತ್ತು. ಇದು ಅಲ್ಲಿ ಡೈಲಿ ನೋಡೋಕೆ ಸಿಗ್ತಾ ಇತ್ತು. ಪಿಕ್ ಪಾಕೆಟಿಂಗ್ ವಾಸ್ ಆಲ್ಸೋ ಕಾಮನ್ ಅಂತ ಇದೆ. ಪಿಕ್ ಪಾಕೆಟಿಂಗ್ ಅಂತ ಬರೆದ್ರು ಕೂಡ ಆಗುತ್ತೆ. ಇಲ್ಲಿ ತಮಗೆ ಯಾವುದಾದ್ರೂ 2 ಬರಿ ಅಂತ ಹೇಳಿದರೆ, ಸೊ ತಾವು ಈಸಿಯಾಗಿ ಮರ್ಡರ್ ಆ್ಯಂಡ್ ರಾಬರಿ ಅಂತ ಬರೆದ್ರು ಕೂಡ ತಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ತಾರೆ ನೋಡಿ. ವೇರ್ ಡಿಡ್ ದ ನರೇಟರ್ ಸ್ಟೇ ಇನ್ ದ ಬಿಗ್ ಸಿಟಿ. ಆ ಬಿಗ್ ಸಿಟಿನಲ್ಲಿ ಹೋಗಿ ನರೇಟರ್ ಇದ್ರಲ್ಲ, ಎಲ್ಲಿ ಉಳ್ಕೊಂಡಿದ್ರು, ಎಲ್ಲಿ ಸ್ಟೇ ಆಗಿದ್ರು ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಹೇಗೆ ಮಾಡ್ಬೋದು? ದ ನರೇಟರ್ ಸ್ಟೇಡ್ ಇನ್ ಎ ವೆರಿ ಸ್ಮಾಲ್ ಡಿಂಜಿ ರೂಮ್ ಆನ್ ಎ ಡರ್ಟಿ ಸ್ಟ್ರೀಟ್ ಇನ್ ದ ಬಿಗ್ ಸಿಟಿ. ಆ ಸಿಟಿ ತುಂಬ ದೊಡ್ಡದಾಗಿದ್ರು ಕೂಡ ಒಂದು ಡರ್ಟಿ ಸ್ಟ್ರೀಟ್, ತುಂಬ ಕೊಳಕಾಗಿರ್ತಕ್ಕಂಥ ಒಂದು ಬೀದಿನಲ್ಲಿ ಚಿಕ್ಕದಾಗಿರ್ತಕ್ಕಂಥ ಹಳೇದಾಗಿರ್ತಕ್ಕಂಥ ಒಂದು ರೂಮಲ್ಲಿ ಇವರು ಉಳ್ಕೊಂಡಿದ್ರು ಅಂತ ತಾವು ಕೇಳಿರ್ತೀರ. ಇಷ್ಟು ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವೆನ್ ಡಿಡ್ ದ ನರೇಟರ್ ಟೀಚ್ ಇಂಗ್ಲೀಷ್ ಟು ಮೈಗ್ರೆಂಟ್ ಲೇಬರ್ಸ್. ಅಲ್ಲಿ ಅವ್ರು ಉಳ್ಕೊಂಡು ತಮ್ಮ ಡೈಲಿ ಖರ್ಚಿಗೆ ದುಡ್ಡು ಗಳಿಸ್ಬೇಕಾಗಿತ್ತಲ್ಲ, ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ರು? ಇಂಗ್ಲೀಷನ್ನು ಕಲಿಸ್ತಾ ಇದ್ರು. ಯಾರಿಗೆ ಕಲಿಸ್ತಾ ಇದ್ರು? ಮೈಗ್ರೆಂಟ್ ಲೇಬರ್ಸ್ಗೆ ಕಲಿಸ್ತಾ ಇದ್ರು. ಯಾವಾಗ? ಟೈಮಿಂಗ್ ಏನಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು? ದ ನರೇಟರ್ ಟಾಟ್ ಇಂಗ್ಲೀಷ್ ಟು ಮೈಗ್ರೆಂಟ್ ಲೇಬರರ್ಸ್ ಫ್ರಮ್ 9:30 PM ಟು 11 PM ಅಟ್ ನೈಟ್. ರಾತ್ರಿ ಹೊತ್ತು 9:30 11 ಗಂಟೆವರೆಗೆ ಅಲ್ಲಿ ಮೈಗ್ರೆಂಟ್ ಲೇಬರ್ಸ್, ವಲಸೆ ಹೋಗಿರ್ತಕ್ಕಂಥ ಕಾರ್ಮಿಕರು ಇರ್ತಾರಲ್ಲ, ಅವ್ರಿಗೆ ಇಂಗ್ಲೀಷ್ ಕಲಿಸ್ತಾ ಇದ್ರು. ಇಂಗ್ಲೀಷ್ ಕಲಿಸೋದಂದ್ರೇನು? ಪಾಠ ಮಾಡೋದು, ಸ್ಪೋಕನ್ ಇಂಗ್ಲೀಷ್ ಕಲಿಸ್ತಾ ಇರಲಿಲ್ಲ. ಅವರಿಗೆ ಅಡ್ರೆಸ್ ಬರೆಯೋಕ್ಕೆ ಕಲಿಸ್ತಾ ಇದ್ರು. ಅಲ್ಲಿ ಬರೀ ಇಂಗ್ಲೀಷ್ನಲ್ಲಿ ಅಡ್ರೆಸ್ ಬರೆಯೋಕ್ಕೆ ಬಂದರೆ ಸಾಕು, ಅದೇ ದೊಡ್ಡ ಎಜುಕೇಷನ್ ಅಂತ ಅನ್ನಿಸ್ಕೊಳ್ತಾ ಇತ್ತು. ಸೊ 9:30 11 ಗಂಟೆವರೆಗೆ ಕಲಿಸ್ಕೊಡ್ತಾ ಇದ್ರು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೂ ಸೇವ್ಡ್ ದ ನರೇಟರ್ ಬೈ ಪೇಯಿಂಗ್ ದ ಬಿಲ್, ಹೌ ಮಚ್ ಡಿಡ್ ಹಿ ಪೇ. ಒಂದಿನ ಇವರು ರೆಸ್ಟೋರೆಂಟ್ಗೆ ಹೋದಾಗ ಊಟ ಎಲ್ಲ ಮಾಡಿ ಆದಮೇಲೆ ಅವ್ರಿಗೆ ದುಡ್ಡು ಕೊಡೋದಕ್ಕೆ ಪರ್ಸ್ ಇರೋದೇ ಇಲ್ಲ. ಯಾಕೆಂದರೆ ಪಿಕ್ ಪಾಕೆಟ್ ಮಾಡ್ಕೊಂಡಿರ್ತಾರೆ. ಆವಾಗ ಒಬ್ಬ ವ್ಯಕ್ತಿ ಬಂದು ಇವರನ್ನು ಕಾಪಾಡ್ತಾನೆ ಮತ್ತು ಅವನೇ ಇವ್ರ ಬಿಲ್ಲನ್ನು ಕೊಡ್ತಾನೆ. ಯಾರವನು ಮತ್ತು ಎಷ್ಟು ಕೊಟ್ಟ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರೀತೀರಾ? ದ ನರೇಟರ್ ವಾಸ್ ಸೇವ್ಡ್ ಬೈ ಎ ಫೇರ್ ಕಾಂಪ್ಲೆಕ್ಷನ್ ಸ್ಟ್ರೇಂಜರ್ ವೇರಿಂಗ್ ಎ ರೆಡ್ ಟರ್ಬನ್. ಒಬ್ಬ ಸ್ಟ್ರೇಂಜರ್, ಅಪರಿಚಿತ ವ್ಯಕ್ತಿ ಬರ್ತಾನೆ. ಅವಾಗ ಅವನು ಹೇಗಿದ್ದ? ಫೇರ್ ಕಾಂಪ್ಲೆಕ್ಷನ್ ಆ್ಯಂಡ್ ವೇರಿಂಗ್ ಎ ರೆಡ್ ಟರ್ಬನ್. ಫೇರ್ ಕಾಂಪ್ಲೆಕ್ಷನ್ ಇತ್ತು ಮತ್ತು ತಲೆಗೆ ಕೆಂಪದಾಗಿರ್ತಕ್ಕಂಥ ಪೇಟ ಸುತ್ಕೊಂಡಿರ್ತದ. ಅಂತ ಒಬ್ಬ ಸ್ಟ್ರೇಂಜರ್ ಬಂದು ಇವರನ್ನು ಕಾಪಾಡ್ತಾನೆ. ಹಿ ಪೇಡ್ 11 annas ಟು ಸೆಟಲ್ ದ ರೆಸ್ಟೋರೆಂಟ್ ಬಿಲ್. ರೆಸ್ಟೋರೆಂಟ್ ಬಿಲ್ನಲ್ಲಿ ಕೊಡೋಕ್ಕಾಗದಿರೋದಕ್ಕೆ ಆ ಓನರ್ ಇವರಿಗೆ ತುಂಬ ಹಿಂಸೆ ಕೊಡ್ತಾ ಇದ್ನಲ್ಲ. ಆ ರೆಸ್ಟೋರೆಂಟ್ ಬಿಲ್ ಎಷ್ಟು ಬಂದಿತ್ತು? 11 annas ಬಂದಿತ್ತಲ್ಲ, ಅದನ್ನು ಆ ಸ್ಟ್ರೇಂಜರ್ ಬಂದುಬಿಟ್ಟು ಪೇ ಮಾಡಿಬಿಟ್ಟು ಇವರಿಗೆ ಕಾಪಾಡ್ತಾನೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿರ್ತೀರ.
ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ನೋಡಿ. ವಾಟ್ ಮೀಲ್ ಡಿಡ್ ದ ನರೇಟರ್ ಈಟ್ ಇನ್ ದ ರೆಸ್ಟೋರೆಂಟ್? ಆ ದಿನ ರೆಸ್ಟೋರೆಂಟ್ಗೆ ಹೋಗಿರ್ತಾರೆ ಊಟ ಮಾಡೋದಕ್ಕೆ ಅಂತ ಈ ನರೇಟರ್. ಅಲ್ಲಿ ಏನೇನು ಊಟ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು? ಹಿ ಏಟ್ ಚಪಾತೀಸ್ ಆ್ಯಂಡ್ ಮೀಟ್ ಕರಿ ಆ್ಯಂಡ್ ಡ್ರ್ಯಾಂಕ್ ಟೀ. ಚಪಾತಿ ತಿಂತಾರೆ, ಅದು ಮೀಟ್ ಕರಿ ಜೊತೆಗೆ ಮತ್ತೆ ಟೀಯನ್ನು ಕುಡಿತಾರೆ ಅಂತ ತಾವು ಪಾಠದಲ್ಲಿ ಕೇಳಿರ್ತೀರ. ಇಷ್ಟು ಬರೆದ್ರೆ ಸಾಕು, ತಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಡಿಡ್ ದ ರೆಸ್ಟೋರೆಂಟ್ ಕೀಪರ್ ಆಸ್ ದ ನರೇಟರ್ ಟು ಡೂ ವೆನ್ ಹಿ ಕುಡ್ ನಾಟ್ ಪೇ ದ ಬಿಲ್? ಅಲ್ಲೆಲ್ಲ ಊಟ ಮಾಡಿ ಆದಮೇಲೆ ಬಿಲ್ ಬರ್ತದೆ, ಎಲೆವನ್ನಸ್ ಅದನ್ನು ಕೊಡಬೇಕು ಅಂತ ಜೋಬಿ ಕೈ ಹಾಕಿದಾಗ ಇವ್ರ ಹತ್ರ ಪರ್ಸೇ ಇರೋದಿಲ್ಲ. ಯಾಕಂದರೆ ಯಾರೋ ಪಿಕ್ ಪಾಕೆಟ್ ಮಾಡಿಬಿಟ್ಟಿರ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡೋಕೆ ಆಗೋದೇ ಇಲ್ಲ ಅಂತಂದಾಗ ಆ ರೆಸ್ಟೋರೆಂಟ್ ಕೀಪರ್ ಇವ್ರಿಗೆ ಗದರಿಸ್ತಾನೆ, ಏನು ಮಾಡು ಅಂತ ಹೇಳ್ತಾನೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. 2 ಮಾರ್ಕ್ಸ್ ಕೇಳಿರೋದ್ರಿಂದ ಸ್ವಲ್ಪನೇ ನಾವಿಲ್ಲಿ ಆನ್ಸರ್ ಬರಿಬೇಕಾಗತ್ತೆ. ಹೇಗೆ ಬರಿಬೇಕು ನೋಡಿ. ದ ರೆಸ್ಟೋರೆಂಟ್ ಕೀಪರ್ ಆಸ್ಕ್ಡ್ ಹಿಮ್ ಟು ರಿಮೂವ್ ಹಿಸ್ ಕೋಟ್, ಶರ್ಟ್, ಶೂಸ್ ಆ್ಯಂಡ್ ಇವನ್ ಹಿಸ್ ಟ್ರೌಸರ್. ದುಡ್ಡಿಲ್ಲ ಅಂತಂದರೆ ನೀನು ಕೋಟನ್ನು ಬಿಚ್ಚು, ಶರ್ಟ್ನ ಬಿಚ್ಚು, ಶೂನ ಬಿಚ್ಚು, ಹಾಗೆ ನೀನು ಹಾಕೊಂಡಿರ್ತಕ್ಕಂಥ ಟ್ರೌಸರ್, ಪ್ಯಾಂಟ್ ಏನಿದಿಲ್ಲ ಅದನ್ನು ಕೂಡ ಬಿಚ್ಚು ಅಂತ ಹೇಳ್ಬಿಟ್ಟು ಆ ರೆಸ್ಟೋರೆಂಟ್ ಕೀಪರ್ ಇವ್ರಿಗೆ ಹೇಳ್ತಾನೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು. ವಾಟ್ ಡಿಡ್ ದ ಸ್ಟ್ರೇಂಜರ್ ಶೋ ದ ನರೇಟರ್ ಆನ್ ದ ಡೆಸರ್ಟೆಡ್ ಬ್ರಿಡ್ಜ್? ಆ ಸ್ಟ್ರೇಂಜರ್ ಬಂದುಬಿಟ್ಟು ಆ ಹೋಟೆಲ್ ರೆಸ್ಟೋರೆಂಟ್ ಬಿಲ್ಲನ್ನು ಕೊಟ್ಟು ಇವ್ರನ್ನ ಕಾಪಾಡಿಕೊಂಡು ಊರಿಂದ ತುಂಬ ದೂರ ಹೊರಗಡೆ ಕರ್ಕೊಂಬರ್ತಾನೆ ಒಂದು ಬ್ರಿಡ್ಜ್ ಮೇಲೆ. ಇಲ್ಲಿ ಡೆಸರ್ಟೆಡ್ ಬ್ರಿಡ್ಜ್ ಅಂತಿದೆ ನೋಡಿ. ಡೆಸರ್ಟ್ ಅಂದರೆ ಮರುಭೂಮಿ ಅಂತ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರೂ ಇಲ್ಲದೆ ಇರ್ತಕ್ಕಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಲ್ಲಿ ಯಾರೂ ಇರೋದೇ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಆ ಸ್ಟ್ರೇಂಜರ್ ಈ ನರೇಟರ್ಗೆ ಏನು ತೋರಿಸ್ತಾನೆ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಹೇಗೆ ಬರಿಬೋದು. ದ ಸ್ಟ್ರೇಂಜರ್ ಶೋಡ್ ಹಿಮ್ 5 ವ್ಯಾಲೆಟ್ಸ್, ಒನ್ ಆಫ್ ವಿಚ್ ವಾಸ್ ದ ನರೇಟರ್ಸ್. ಅಲ್ಲಿ ದೂರ ಕರ್ಕೊಂಡು ಹೋಗ್ಬಿಟ್ಟು ಯಾರೋ ಇಲ್ಲದೆ ಇರೋದನ್ನು ನೋಡಿಕೊಂಡು ತನ್ನ ಜೋಬಿಂದ 5 ವ್ಯಾಲೆಟ್ಸ್ಗಳನ್ನ, ಪರ್ಸ್ಗಳನ್ನ ತೆಗೆದುಬಿಟ್ಟು ಇದು ತೋರಿಸ್ತಾನೆ. ಅದರಲ್ಲಿ ನರೇಟರ್ದು ಕೂಡ ಒಂದು ಪರ್ಸ್ ಇತ್ತು. ಅಂದರೆ ಆ ಸ್ಟ್ರೇಂಜರ್ ಏನು ಬಂದುಬಿಟ್ಟು ಬಿಲ್ ಕೊಟ್ಟು ಇವ್ರನ್ನ ಕಾಪಾಡ್ಕೊಂಡು ಬರ್ತಾನಲ್ಲ, ಅವನೇ ಇವ್ರ ಜೋಬಲ್ಲಿ ಇರ್ತಕ್ಕಂಥ ಪರ್ಸನ್ನು ಪಿಕ್ ಪಾಕೆಟ್ ಮಾಡಿರ್ತಾನೆ. ಬಟ್ ಆದರೂ ಇವ್ರನ್ನ ಕಂಡುಬಿಟ್ಟು ಏನೋ ಕನಿಕರ ಹುಟ್ಟತ್ತೆ, ತಾನೇ ಬಿಲ್ ಕೊಟ್ಟು ಸೇವ್ ಮಾಡಿ ಕರ್ಕೊಂಬಂದು ಅವ್ರ ಪರ್ಸ್ನ ಅವ್ರಿಗೆ ಕೊಡ್ತಾನೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಡಿಡ್ ದ ನರೇಟರ್ ರಿಯಲೈಸ್ ಅಬೌಟ್ ದ ಸ್ಟ್ರೇಂಜರ್ ಎಟ್ ದ ಎಂಡ್ ಆಫ್ ದ ಸ್ಟೋರಿ? ಈ ಪಾಠ ಕೇಳಿರ್ತೀರ, ತಮಗೆಲ್ಲ ಸ್ಟೋರಿ ಗೊತ್ತಿದೆ. ಆ ಪಾಠದ ಕೊನೆಯಲ್ಲಿ ನರೇಟರ್ಗೆ ಆ ಸ್ಟ್ರೇಂಜರ್ ಬಗ್ಗೆ ಏನು ರಿಯಲೈಸ್ ಆಗುತ್ತೆ, ಏನು ಅರ್ಥ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು. ದ ನರೇಟರ್ ರಿಯಲೈಸ್ ದ್ಯಾಟ್ ದ ಸ್ಟ್ರೇಂಜರ್ ಹಿಮ್ಸೆಲ್ಫ್ ವಾಸ್ ದ ಪಿಕ್ ಪಾಕೆಟ್ ಹೂ ಹ್ಯಾಡ್ ಸ್ಟೋಲನ್ ಹಿಸ್ ವ್ಯಾಲೆಟ್. ಇವ್ರ ಪರ್ಸನ್ನು ಕದ್ಕೊಂಡೋಗಿದ್ನಲ್ಲ, ಪಿಕ್ ಪಾಕೆಟ್ ಮಾಡಿದ್ರಲ್ಲ, ಅದು ಬೇರೆ ಯಾರು ಅಲ್ಲ, ಯಾರು ಇವನನ್ನು ಹೋಟೆಲಿಂದ ಬಿಲ್ ಕೊಟ್ಟು ಕಾಪಾಡ್ಕೊಂಬಂದ್ರಲ್ಲ ಅವನೇ ಇವ್ರ ಪರ್ಸನ್ನ ಪಿಕ್ ಪಾಕೆಟ್ ಮಾಡಿದ್ದಾನೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಬಟ್ ಹಿ ರಿಟರ್ನ್ಡ್ ಇಟ್ ವಿತ್ ಆಲ್ ದ ಮನಿ ಇಂಟ್ಯಾಕ್ಟ್. ಬಟ್ ಆದರೂ ಕೂಡ ಅವನು ಅದರಲ್ಲಿ ದುಡ್ಡು ಏನೂ ಮುಟ್ಟಿರಲ್ಲ, ಅದು ಹೇಗಿತ್ತು ಹಾಗೇನೆ ಇವರಿಗೆ ವಾಪಸ್ ರಿಟರ್ನ್ ಮಾಡ್ತಾನೆ ಅನ್ನೋದನ್ನು ನಾವು ಪಾಠದಲ್ಲಿ ನೋಡಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ. ವೈ ಡಿಡ್ ದ ನರೇಟರ್ ಸ್ಲೀಪ್ ಡ್ಯೂರಿಂಗ್ ದ ಡೇ? ಎಲ್ಲರೂ ಕೂಡ ರಾತ್ರಿ ಹೊತ್ತು ಮಲ್ಕೋತಾರೆ. ಬಟ್ ಈ ನರೇಟರ್ ಏನು ಮಾಡ್ತಿದ್ರು, ಡೇ ಟೈಮಲ್ಲೂ ಕೂಡ ಮಲ್ಕೊಳ್ತಾ ಇದ್ರು. ಸಂಜೆ 4 ಗಂಟೆಗೆ ಎದ್ದೇಳ್ತಾ ಇದ್ರು. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು. ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಹಿಸ್ ಮಾರ್ನಿಂಗ್ ಟೀ ಆರ್ ಈಟಿಂಗ್ ದ ನೂನ್ ಮೀಲ್ ಅಂತ ತಾವು ಬರಿಬೇಕು. ಯಾಕೆ ಅವ್ರು ಲೇಟಾಗಿ ಎದ್ದೇಳ್ತಾ ಇದ್ರು ಅಂತಂದರೆ, ಬೆಳಗ್ಗೆ ಬೇಗ ಎದ್ಬಿಟ್ರೆ ಟೀ ಕುಡಿಬೇಕಾಗಿತ್ತು, ಮಧ್ಯಾಹ್ನ ಊಟ ಮಾಡಬೇಕಾಗಿತ್ತು, ಅಷ್ಟೊಂದು ದುಡ್ಡು ಅವ್ರ ಹತ್ರ ಇರ್ತಾ ಇರಲಿಲ್ವಲ್ಲ. ಸೊ ಅದನ್ನು ಉಳಿಸೋದಕ್ಕಾಗಿ ಏನು ಮಾಡ್ತಾಯಿದ್ರು, ಸಂಜೆ 4 ಗಂಟೆವರೆಗೆ ಮಲ್ಕೊಂಡು ಬಿಡ್ತಾ ಇದ್ರು. ಸಂಜೆ 4 ಗಂಟೆಗೆ ಎದ್ಬಿಟ್ಟು ಒಂದೇ ಸರಿ ಹೊಟ್ಟೆ ತುಂಬ ಊಟ ಮಾಡಿ ಟೀ ಕುಡಿದ್ಬಿಟ್ರೆ ಆ ದಿನದ ಊಟ ಅವ್ರದ್ದು ಕಂಪ್ಲೀಟ್ ಆಗಿಬಿಡ್ತಾ ಇತ್ತು. ಜಾಸ್ತಿ ಖರ್ಚು ಮಾಡೋಕ್ಕೆ ಅವ್ರ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಅದನ್ನು ಉಳಿಸೋದಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ರು, ಸಂಜೆ 4 ಗಂಟೆಗೆ ಎದ್ದೇಳ್ತಾ ಇದ್ರು ಅನ್ನೋದನ್ನು ತಾವು ಪಾಠದಲ್ಲಿ ಕೇಳಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿರುತ್ತೆ ನೋಡಿ. ಹೌ ವಾಸ್ ದ ಸಿಟಿ ಡಿಸ್ಕ್ರೈಬ್ಡ್ ಬೈ ದ ನರೇಟರ್? ಇವರೇನಿದ್ರಲ್ಲ ಆ ಸಿಟಿನಲ್ಲಿ, ಆ ಸಿಟಿ ಹೇಗಿತ್ತು ಅದನ್ನು ಡಿಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ಥರದ ಪ್ರಶ್ನೆಗಳನ್ನು 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಕ್ವಶನ್ಗಳಾಗಿ ಕೇಳ್ತಾ ಇರ್ತಾರೆ. ಬಟ್ 2 ಮಾರ್ಕ್ಸ್ಗೆ ಕೇಳಿದರೆ ಹೇಗೆ ಬರಿಬೋದು ನೋಡಿ. ಇಟ್ ವಾಸ್ ನೋನ್ ಫಾರ್ ಕ್ರುಯಾಲಿಟಿ ರ್ಯಾದರ್ ದ್ಯಾನ್ ಮರ್ಸಿ. ಈ ಸಿಟಿ ಅನ್ನೋದು ಕ್ರುಯಾಲಿಟಿಗೆ, ಕ್ರೂರತೆಗೆ ಹೆಸರಾಗಿತ್ತು. ಅಲ್ಲಿ ಯಾರಿಗೂ ಕೂಡ ಮರ್ಸಿ ಅನ್ನೋದು, ಕರುಣೆ ಅನ್ನೋದು ಇರ್ತಾನೆ ಇರಲಿಲ್ಲ. ಕ್ರೈಮ್ಸ್ ಲೈಕ್ ಮರ್ಡರ್, ರಾಬರಿ, ಪಿಕ್ ಪಾಕೆಟಿಂಗ್ ವರ್ ಕಾಮನ್. ಪ್ರತಿದಿನ ಅಲ್ಲಿ ಕ್ರೈಮ್ಸ್ ನಡೀತಾನೆ ಇತ್ತು. ಮರ್ಡರ್ ಆಗ್ತಾ ಇತ್ತು, ರಾಬರಿ ದರೋಡೆ ಆಗ್ತಾ ಇತ್ತು, ಹಾಗೆ ಪಿಕ್ ಪಾಕೆಟ್ ಕೂಡ ಕಾಮನ್ ಆಗಿ ನಡೀತಾನೆ ಇತ್ತು ಅಂತ ಅವರು ವರ್ಣನೆ ಮಾಡ್ತಾರೆ. 2 ಮಾರ್ಕ್ಸ್ ಕೇಳಿದರೆ ಇಷ್ಟು ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಹ್ಯಾಪನ್ಡ್ ವೆನ್ ದ ನರೇಟರ್ ಟ್ರೈ ಟು ಪೇ ಹಿಸ್ ರೆಸ್ಟೋರೆಂಟ್ ಬಿಲ್? ಈ ಪಾಠದಲ್ಲಿ ಅವ್ರು ಒಂದಿನ ರೆಸ್ಟೋರೆಂಟ್ಗೆ ಹೋಗ್ತಾರೆ ಅಲ್ವಾ, ಚಪಾತಿ, ಮೀಟ್ ಕರಿ, ಟೀ ಎಲ್ಲ ತಗೋತಾರೆ. ಅದಾದಮೇಲೆ 11 ಅನ್ನಸ್ ಬಿಲ್ ಬರ್ತದೆ. ಬಿಲ್ ಕೊಡೋಕೆ ಹೋದಾಗ ಏನಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ರೆ ತಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹಿ ಫೌಂಡ್ ದ್ಯಾಟ್ ಹಿಸ್ ವ್ಯಾಲೆಟ್ ವಾಸ್ ಮಿಸ್ಸಿಂಗ್. ಜೋಬಿಗೆ ಕೈಗೆ ಹಾಕಿದಾಗ ಅಲ್ಲಿ ವ್ಯಾಲೆಟೇ ಇರಲ್ಲ, ಪರ್ಸೇ ಇರಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ.
ದ ರೆಸ್ಟೋರೆಂಟ್ ಓನರ್ ರೆಫ್ಯೂಸ್ ಟು ಬಿಲೀವ್ ಹೀಸ್ ಎಕ್ಸ್ಪ್ಲನೇಷನ್. ಇವ್ರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ನನ್ನ ಪರ್ಸ್ ಕಳೆದೋಗಿದೆ, ಸ್ವಲ್ಪ ಟೈಮ್ ಕೊಡಿ, ಮನೆಗೆ ಹೋಗಿ ತಂದು ಬಿಲ್ ಕಟ್ತೀನಿ ಅಂತ ಏನೇ ಹೇಳಿದರೂ ಕೂಡ ಆ ರೆಸ್ಟೋರೆಂಟ್ ಓನರ್ ಇವ್ರ ಎಕ್ಸ್ಪ್ಲನೇಷನ್ನ ನಂಬೋದೇ ಇಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿರ್ಬೋದು ನೋಡಿ. ಹೌ ಡಿ ದ ಸ್ಟ್ರೇಂಜರ್ ಹೆಲ್ಪ್ ದ ನರೇಟರ್. ಇವ್ರಿಗೆ ಬಿಲ್ ಕೊಡೋದಕ್ಕೆ ದುಡ್ಡೇ ಇಲ್ಲ ಅಂತಂದಾಗ ನಿನ್ನ ಶರ್ಟ್ ಬಿಚ್ಚು, ಪ್ಯಾಂಟ್ ಬಿಚ್ಚು, ಶೂ ಬಿಚ್ಚು ಅಂತ ಹೇಳ್ಬಿಟ್ಟು ತುಂಬ ಹಿಂಸೆ ಕೊಡ್ತಾ ಇರ್ತಾನೆ ರೆಸ್ಟೋರೆಂಟ್ ಓನರ್. ಆ ಟೈಮಲ್ಲಿ ಒಬ್ಬ ಸ್ಟ್ರೇಂಜರ್ ದೇವ್ರು ಬಂದಂಗೆ ಬಂದ್ಬಿಟ್ಟು ಇವರನ್ನ ಕಾಪಾಡ್ತಾನೆ. ಹೇಗೆ ಕಾಪಾಡ್ತಾನೆ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಈಸ್ ಹಿ ಪೇಡ್ ದ ರೆಸ್ಟೋರೆಂಟ್ ಬಿಲ್ ಆಫ್ 11 ಅನ್ನಸ್. ಬಂದ್ಬಿಟ್ಟು ರೆಸ್ಟೋರೆಂಟ್ ಬಿಲ್ ಎಷ್ಟಾಗಿತ್ತು 11 ಅನ್ನಸ್, ಅಷ್ಟು ದುಡ್ಡನ್ನು ಅವನು ಕಟ್ತಾನೆ. ಹಿ ಲೇಟರ್ ರಿಟರ್ನ್ ದ ನರೇಟರ್ಸ್ ವ್ಯಾಲೆಟ್ ವಿತ್ ಆಲ್ ದ ಮನಿ ಇಂಟ್ಯಾಕ್ಟ್. ಸೊ ಅಲ್ಲಿಂದ ದೂರ ಕರ್ಕೊಂಡು ಹೋಗ್ಬಿಟ್ಟು ಈ ನರೇಟರ್ಗೆ ಅವರ ಪರ್ಸನ್ನು ಕೂಡ ಅದ್ರಲ್ಲಿ ಎಷ್ಟು ದುಡ್ಡು ಇತ್ತು ಹಾಗೆ ಇತ್ತು ಅದನ್ನು ಇವರಿಗೆ ರಿಟರ್ನ್ ಮಾಡ್ತಾನೆ ಅನ್ನೋದನ್ನು ತಾವು ಕೇಳಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು. ವಾಟ್ ಕ್ವಾಲಿಟೀಸ್ ಆಫ್ ದ ಸ್ಟ್ರೇಂಜರ್ ಇಂಪ್ರೆಸ್ಡ್ ದ ನರೇಟರ್. ಆ ಸ್ಟ್ರೇಂಜರ್ ಏನಿದ್ದಲ್ಲ ಬಂದ್ಬಿಟ್ಟು ಇವ್ರು ಕಾಪಾಡಿದ್ನಲ್ಲ ಅವನಲ್ಲಿರ್ತಕ್ಕಂಥ ಯಾವ ಕ್ವಾಲಿಟೀಸ್, ಯಾವ ಗುಣಗಳು ಈ ನರೇಟರ್ಗೆ ಇಂಪ್ರೆಸ್ ಮಾಡ್ತವೆ, ಇಷ್ಟ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ತಾವು ಹೇಗೆ ಬರಿಬೋದು. ಹಿ ಶೋಡ್ ಕೈಂಡ್ನೆಸ್ ಆ್ಯಂಡ್ ಮರ್ಸಿ ಟು ಎ ಸ್ಟ್ರೇಂಜರ್. ಅವನು ಯಾರೋ ಗೊತ್ತಿಲ್ಲ, ತುಂಬ ದೂರದ ಊರು, 1500 ಮೈಲ್ ದೂರದಲ್ಲಿ ಯಾರೂ ಪರಿಚಯದವರಿಲ್ಲ, ಅಂಥ ಕಷ್ಟದ ಸಮಯದಲ್ಲಿ ಬಂದ್ಬಿಟ್ಟು ಅವನು ಸಹಾಯ ಮಾಡ್ತಾನಲ್ಲ, ಆ ಸಹಾಯ ಮಾಡೋದ್ರ ಮೂಲಕ ಈ ಪರಿಚಯ ಇಲ್ದಿರೋ ವ್ಯಕ್ತಿಗೂ ಕೂಡ ಅವನು ಕರುಣೆ ತೋರಿಸ್ತಾನೆ, ದಯೆಯನ್ನು ತೋರಿಸ್ತಾನೆ. ಹಿ ಆ್ಯಕ್ಟೆಡ್ ಆನೆಸ್ಟ್ಲಿ ಬೈ ರಿಟರ್ನಿಂಗ್ ದ ವ್ಯಾಲೆಟ್ ಆ್ಯಂಡ್ ಮನಿ. ಅಷ್ಟೇ ಅಲ್ಲದೆ ಹೊರಗೆ ಕರ್ಕೊಂಡು ಹೋಗ್ಬಿಟ್ಟು ಇವ್ರ ಪರ್ಸನ್ನು ಕೂಡ ಕೊಡ್ತಾನೆ. ಅದ್ರಲ್ಲಿ ದುಡ್ಡು ಎಷ್ಟಿತ್ತು ಅದರಲ್ಲೇನು ತಗೊಂಡಿರಲ್ಲ, ಅದು ಹೆಂಗಿತ್ತು ಹಾಗೆ ಇಂಟ್ಯಾಕ್ಟಾಗಿ ಇವ್ರ ಪರ್ಸನ್ನು ಕೂಡ ವಾಪಸ್ ಕೊಡ್ತಾನೆ. ಅವನಲ್ಲಿರ್ತಕ್ಕಂಥ ಕರುಣೆ ಮತ್ತು ಪ್ರಾಮಾಣಿಕತೆ ಅನ್ನೋದು ಈ ನರೇಟರ್ಗೆ ಇಷ್ಟ ಆಗುತ್ತೆ. ಇವಿಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ಕೇಳಬಹುದಾಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ ಮತ್ತು ಆನ್ಸರ್ ಆಯಿತು. ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ MCQ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಕ್ವಿಜನ್ನು ಕಂಡಕ್ಟ್ ಮಾಡಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಹಾಗೆ 3 ಮತ್ತು 4 ಮಾರ್ಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸನ್ನು ಕೂಡ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.